ನಿನಗೆ ಸ್ತೋತ್ರ ರಾಜ. ಕರ್ತನೇ ನಿನಗೆ ಸ್ತೋತ್ರ ದೇವರೇ. ಈ ದಿನವನ್ನು ನಮ್ಮನ್ನು ಕೊಟ್ಟಿದ್ದಕ್ಕಾಗಿ ನಿನಗೆ ಸ್ತೋತ್ರ. ಇಲ್ಲಿವರೆಗೂ ಅದ್ಭುತದ ಕೈ ಕಾಪಾಡಿದಕ್ಕಾಗಿ ನಿನಗೆ ಸ್ತೋತ್ರ. ಗೌರ್ಮೆಂಟ್ ಹಾಸ್ಪಿಟಲ್ ಅನೇಕ ಜನರು ಸ್ವಾಮಿ ರೋಗದಲ್ಲಿ ಮಲಗಿದ್ದಾರೆ ಸ್ವಾಮಿ ಕರ್ತನೆ. ಅವ್ರ ರೋಗ ಈ ಕ್ಷಣ ಯೇಸು ನಾಮದಲ್ಲಿ ಲಯ ಮಾಡು ಸ್ವಾಮಿ ಕರ್ತನೆ. ಪ್ರತಿಯೊಬ್ಬರಿಗೆ ಆರೋಗ್ಯ ಬಲ ಶಕ್ತಿನ ತುಂಬಲು ಪಡಲಿದ್ದೇವೆ ಕರ್ತನೆ. ನಿನಗೆ ಸ್ತೋತ್ರ ರಾಜಾದಿರಾಜನೇ. ಅಪ್ಪ ಕರ್ತನೆ ನಿನಗೆ ಸ್ತೋತ್ರ ಸ್ವಾಮಿ. ಅಪ್ಪ ಕರ್ತನೆ ಸಭೆ ಕಟ್ಟುತ್ತಿರುವಾಗ ಸ್ವಾಮಿ ಅಪ್ಪ ಎಲ್ಲ ಸಹಾಯಕರು ನಾಯಕರು ನೀನಾಗಿರು ಸ್ವಾಮಿ ಕರ್ತನೆ. ದುಡ್ಡು ಎಲ್ಲ ನಿನ್ನೆ ಸಹಾಯ ಮಾಡು ಸ್ವಾಮಿ. ಪ್ರತಿಯೊಬ್ಬರ ಜೀವಿತ ಅದ್ಭುತಗಳು ಮಾಡು ಸ್ವಾಮಿ ಕರ್ತನೆ. ಎಲ್ಲರೂ ಕೊಡುವಂತವ್ರು ಆಗಿರುವಾಗ ನೀನು ಸಹಾಯ ಮಾಡು ಸ್ವಾಮಿ. ಯಾವ್ದು ಕೊರತೆ ಇಲ್ಲದ ಹಾಗೆ ನೀನು ಸಹಾಯ ಮಾಡು ಸ್ವಾಮಿ ಕರ್ತನೆ. ಪರಿಶುದ್ಧಾತ್ಮ ದೇವರ ನಿನಗೆ ಸ್ತೋತ್ರ ಕರ್ತನೆ. ನಿನಗೆ ಸ್ತೋತ್ರ. ಪ್ರತಿಯೊಂದು ಆಶೀರ್ವಾದಕ್ಕೂ ನಾಯಕನಾಗಿರು ಸ್ವಾಮಿ. ಇಲ್ಲಿವರೆಗೂ ಹೇಗೋ ಅದ್ಭುತಗಳನ್ನು ಮಾಡಿದೆ ಸ್ವಾಮಿ. ಮುಂದೆಯೂ ಅದ್ಭುತಗಳು ಮಾಡ್ತಿದ್ದ ನಮ್ಗೆ ನಂಬಿಕೆ ಇದೆ ಸ್ವಾಮಿ. ಇಲ್ಲಿವರೆಗೂ ಅದ್ಭುತದ ಕೈ ಕಾಪಾಡಿದಕ್ಕಾಗಿ ಸ್ತೋತ್ರ. ಯೇಸುವೇ ನಿನ್ನ ದೇವಳ ಬೇಡಿ ಅಂತಂದೆ. ಆಮೆನ್ ಆಮೆನ್ ಆಮೆನ್. ಸರ್ವಶಕ್ತನೇ ಮಹೋನ್ನತನಾದ ದೇವರೇ, ಉನ್ನತನಾದ ರಕ್ಷಕನೇ, ನಿನಗೆ ಸ್ತೋತ್ರ, ನಿನಗೆ ಸ್ತೋತ್ರ, ನಿನಗೆ ಮಹಿಮೆ ಉಂಟಾಗಲಿ. ಪವಿತ್ರಾತ್ಮನೇ ನಿನಗೆ ಸ್ತೋತ್ರ. ಪರಿಶುದ್ಧ ದೇವ ನಿನಗೆ ಸ್ತೋತ್ರ. ಪರಿಶುದ್ಧನೇ ಪರಿಶುದ್ಧನೇ ಪರಿಶುದ್ಧ ಸ್ಥಳದಲ್ಲಿ ವಾಸ ಮಾಡುವ ಆತನೇ ನನಗೆ ಸ್ತೋತ್ರ ಮಾಡ್ತೇನೆ ಸ್ವಾಮಿ. ಅಪ್ಪ ಎಂದೆಂದಿಗೂ ನಮ್ಮ ಜೊತೆ ಇರುವ ಆತನೇ ನನಗೆ ಸ್ತೋತ್ರ. ಹಾಲೆಲೂಯಾ. ನಿನ್ನ ವಾಕ್ಯ ಹೇಳೋ ಪ್ರಕಾರ ನಿನ್ನ ಇದ್ದ ಹಾಗೆ ಇವತ್ತಿಗೆ ಎಂದೆಂದಿಗೂ ನಿರಂತರವಾಗಿ ನಮ್ಮ ಜೊತೆ ಇರುವ ಆತನೇ ನಿನಗೆ ಕೋಟಿ ಕೋಟಿ ಸ್ತೋತ್ರ ಮಾಡುತ್ತೇನೆ. ಅಪ್ಪ ರಕ್ಷಕನೇ, ನಿನ್ನ ಮಹೋನ್ನತನಾದ ದೇವರಾಗಿದ್ದಿ. ಉನ್ನತನಾದ ದೇವರು ನೀನಾಗಿದ್ದಿ. ಸರ್ವಶಕ್ತನು ಮಹೋನ್ನತನಾದ ದೇವರು. ನಿನಗೆ ಮಹಿಮೆ ಉಂಟಾಗಲಿ. ನಿನಗೆ ಮಾತ್ರ ಮಹಿಮೆ, ನಿನಗೆ ಮಾತ್ರ ಮಹಿಮೆ. ಸರ್ವಶಕ್ತನ ಇಸ್ರಾಯೇಲನ್ನು ನಡೆಸಿದ ಆತನೇ ನನಗೆ ಸ್ತೋತ್ರ. ಹೌದು ಸ್ವಾಮಿ. ಕೊರೋನಾ ಸೈನ್ಯ ಹಿಂದೆ ಇದ್ದರೂ ಕರ್ತನೆ, ಮುಂದೆ ಕೆಂಪು ಸಮುದ್ರವಿದ್ದರೂ ದಾರಿ ಕಾಣದೇ ಇಲ್ಲದಿರುವಾಗಲೂ ಕರ್ತನೆ ನೀನು ಮಾರ್ಗವಾಗಿ ಮಾರ್ಪಡಿಸಿದ ಆತನೇ ನಿನಗೆ ಸ್ತೋತ್ರ ಮಾಡುತ್ತೇವೆ. ನಾವು ನಿಮ್ಮನ್ನೇ ಘನಪಡಿಸ್ತೇವೆ ಸ್ವಾಮಿ. ಅಪ್ಪ ನಮ್ಮ ಪಾಪ ಅಪರಾಧಗಳನ್ನು ಕ್ಷಮಿಸಿದ್ದಕ್ಕಾಗಿ ನಿನಗೆ ಸ್ತೋತ್ರ. ನಮ್ಮ ದ್ರೋಹಗಳ ದೆಸೆಯಿಂದ ನಿನ್ನ ಗಾಯವಾದ ಯೇಸುವೆ, ನಮ್ಮ ಅಪರಾಧಗಳ ನಿಮಿತ್ತ ನಿನ್ನ ದಂಡನೆಯನ್ನು ಅನುಭವಿಸಿದ ಆತನೇ ನಿನಗೆ ಸ್ತೋತ್ರ. ನಿನಗೆ ಮಾತ್ರ ಮಹಿಮೆ ಉಂಟಾಗಲಿ ಸ್ವಾಮಿ. ಅಪ್ಪ ವಿಶೇಷವಾಗಿ ಬೆಳಗಿನ ಜಾವದಲ್ಲಿ ಕರ್ತನೆ, ಈ ಮೊದಲನೇ ದಿನದಲ್ಲಿ ಮೊದಲನೇ ಕರ್ತನೆ, ಹೌದು ಸ್ವಾಮಿ, ಈ ಕಳೆದ 5 ತಿಂಗಳು ಕರ್ತನೆ ನಮ್ಮನ್ನು ಸುರಕ್ಷಿತವಾಗಿ ಕಾದು ನಡೆಸಿದಕ್ಕಾಗಿ ನನಗೆ ಸ್ತೋತ್ರ. ತಂದೆಯಾದ ದೇವರೇ, ಈಗ 6ನೇ ತಿಂಗಳಲ್ಲಿ ಮೊದಲನೇ ದಿವಸ ಕರ್ತನಾದ ದೇವರು ನೋಡುವಂತೆ ಕೃಪೆ ಕೊಟ್ಟಿದ್ದಕ್ಕಾಗಿ ನಿನಗೆ ಘನಪಡಿಸ್ತಾನೆ. ನಾವು ನಿಮ್ಮನ್ನು ಸ್ತುತಿಸ್ತೇವೆ, ನಾವು ನಿಮ್ಮನ್ನು ಆರಾಧಿಸ್ತೇವೆ ಸ್ವಾಮಿ. ನನಗೆ ಸ್ತೋತ್ರ. ಅಪ್ಪ ಸ್ವಾಮಿ, ನಿನಗೆ ವಿರೋಧವಾಗಿ ನಮ್ಮಲ್ಲಿ ತಪ್ಪುಗಳು ನಡೆದಿ ಆದರೆ ನಮ್ಮನ್ನು ಕ್ಷಮಿಸು, ಮನ್ನಿಸು, ನಡೆಸು ಕರ್ತನೆ. ನನಗೆ ಸ್ತೋತ್ರ. ಅಪ್ಪ ರಕ್ಷಕನೇ ನನಗೆ ಸ್ತೋತ್ರ. ದಿವಸ ಕೇಳಿದ ವಾಕ್ಯದ ಮೇರೆಗೆ ಕರ್ತನೆ, ಹೌದು ಸ್ವಾಮಿ, ಅಪ್ಪ ನಿನ್ನ ವಾಕ್ಯ ಹೇಳಿದ ಕೊಲಸ 2ನೇ ಅಧ್ಯಾಯ ಕರ್ತನೆ 14 ಜನ ನೋಡೋ ಪ್ರಕಾರವಾಗಿ ಸ್ವಾಮಿ, ಆತನು ನಮ್ಮ ಅಪರಾಧಗಳನ್ನೆಲ್ಲ ಕ್ಷಮಿಸಿ ನಮ್ಮ ಮೇಲಿದ್ದ ದೋಷಾರೋಪಣೆ ಮಾಡಿದಂಥ ಆಜ್ಞಾರೂಪವಾಗಿದ್ದಂಥ ಪತ್ರವನ್ನು ಕೆಡಿಸಿ ಅದನ್ನು ಸಿಲುಬೆಗೆ ಜಡಿದು ಇಲ್ಲದಂತಾಗಿ ಮಾಡಿದನು ಎಂಬುದಾಗಿ ನಾವು ವಾಕ್ಯ ನೋಡುವ ಪ್ರಕಾರ ಸ್ವಾಮಿ, ನಮ್ಮೆಲ್ಲ ಅಪರಾಧ ಪಾಪಗಳನ್ನು ಸಿಲುಬೆ ಮೇಲೆ ಹತ್ತುಕೊಂಡು ಸಹಿಸಿದಿ ಕರ್ತನೆ. ನನಗೆ ಸ್ತೋತ್ರ. ಅಪ್ಪ ಕರ್ತನೆ, ನಮ್ಮೆಲ್ಲ